ತ್ಯಜಿಸಿ ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ ಜಯಿಸಿದೆವು ದೂರವತನಕ್ಕೆ ನಮ್ಮ ಮಧುರವತನಕ್ಕೆ ನಮ್ಮ ಮಧುರವತನಕ್ಕೆ ಸೂಕ್ಷ್ಮ ದೇವತೆಯೂ ಆಗಿ. ಓಂ ಶಾಂತಿ. ನಾನು ಆತ್ಮ ದ್ರುಪದಿಯ ಮಧ್ಯದಲ್ಲಿ ಮಿನುಗುತ್ತಿದ್ದೇನೆ. ನಾನು ಆತ್ಮನ ಪ್ರಕಾಶ ಇಡೀ ದೇಹವನ್ನು ಪವಿತ್ರತೆಯಿಂದ ತುಂಬಿಸಿದೆ. ತನ್ನ ಸೂಕ್ಷ್ಮ ಶರೀರದೊಂದಿಗೆ ನಾನಾತ್ಮ ಸೂಕ್ಷ್ಮ ವತನಕ್ಕೆ ಪ್ರಯಾಣ ಬೆಳೆಸುತ್ತಿದ್ದೇನೆ. ಸೂಕ್ಷ್ಮ ವತನದಲ್ಲಿ ನಮ್ಮ ಸಂಘಟನೆಯ ಎಲ್ಲ ಆತ್ಮರು ಕೂಡ ಬಂದಿಳಿದಿದ್ದಾರೆ. ನಾವೆಲ್ಲರೂ ಬಾಬ್ದಾದಾರವರ ಸಮ್ಮುಖದಲ್ಲಿ ವಂದನೆಗಳನ್ನು ಹೇಳುತ್ತಾ 3ನೇ ದಿನದ ಕೋರ್ಸ್ ಅನ್ನು ಕೊಡುವುದಕ್ಕಾಗಿ ವಿಶ್ವದ ಸರ್ವ ವಿಜ್ಞಾನ ಕ್ಷೇತ್ರದ ಆತ್ಮರನ್ನು ಆಹ್ವಾನಿಸಲು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ವಿಜ್ಞಾನ ಕ್ಷೇತ್ರದ ಸರ್ವ ಆತ್ಮರು ಬಾಬ್ದಾದಾರವರ ಮತ್ತು ನಮ್ಮ ಸಮ್ಮುಖದಲ್ಲಿ ನಿಂತಿದ್ದಾರೆ. ಅವರೆಲ್ಲರಿಗೂ ಸ್ವಾಗತ ಕೋರೋಣ. ಮೊದಲನೇ ದಿನ ನಾವೆಲ್ಲರೂ ಆತ್ಮ ಎಂಬುದನ್ನು ತಿಳಿದುಕೊಂಡಿದ್ದೇವೆ. 2ನೇ ದಿನದ ಕೋರ್ಸಿನ ಅನುಸಾರ ಪರಮಾತ್ಮನಾರು ಮತ್ತು ಅವನನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಏನಿದೆ ಎಂಬುದನ್ನು ಸಹ ನಾವು ತಿಳಿದುಕೊಂಡಿದ್ದೇವೆ. ಈಗ 3 ಲೋಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಆತ್ಮ ಎಂದಾಗ, ಪರಮಾತ್ಮ ಎಂದಾಗ ಇವರ ಮೂಲ ಸ್ಥಾನ ಯಾವುದು ಎಂಬ ಪ್ರಶ್ನೆ ಹೆಚ್ಚಾಗಿ ಉದ್ಭವಿಸುತ್ತದೆ. ಈ ನಮ್ಮ ಸ್ಥೂಲ ಕಣ್ಣುಗಳಿಗೆ ಸಾಕಾರ ಲೋಕ ಅಥವಾ ಈ ಭೂಮಿ ಗೋಚರಿಸುತ್ತದೆ. ಇಲ್ಲಿ ಮನುಷ್ಯನು ವಾಸಿಸುತ್ತಾನೆ. ಮನುಷ್ಯನೊಳಗಿರುವ ಆತ್ಮವು ಮೂಲವತನದಿಂದ ಬರುತ್ತದೆ. ಮೂಲವತನ ಪರಮಧಾಮ, ಶಾಂತಿಧಾಮ ಎಂದೇ ಹೆಸರುವಾಸಿಯಾಗಿರುವಂತಹ ಈ ಬ್ರಹ್ಮ ತತ್ವದಲ್ಲಿ ಎಲ್ಲ ನಿರಾಕಾರ ಆತ್ಮರ ವಾಸಸ್ಥಾನವಾಗಿದೆ. ಜೊತೆಗೆ ಪರಮಾತ್ಮನ ವಾಸಸ್ಥಾನವೂ ಇದೇ ಆಗಿದೆ. ಅಲ್ಲಿ ಇರುವುದು ನಮ್ಮ ಮನೆ. ಈ ಭೂಮಿ ಮೇಲೆ ಬಂದಿದ್ದೇವೆ ಸುಮ್ಮನೆ. ಈ ಭೂಮಿ ಒಂದು ರಂಗಮಂಚವಾಗಿದೆ, ರಂಗಮಂದಿರದ ಸ್ಟೇಜ್ ಆಗಿದೆ. ಸೂರ್ಯ ಚಂದ್ರರೇ ಲೈಟ್ ಆಗಿದ್ದಾವೆ, ಸ್ಟೇಜ್ ಅನ್ನು ಬೆಳೆಸುವಂತಹ ಲೈಟ್ಗಳಾಗಿವೆ. ನಾವೆಲ್ಲರೂ ಪಾತ್ರಧಾರಿಗಳು. ಪ್ರತಿಯೊಬ್ಬರಿಗೂ ಭಿನ್ನ ವಿಭಿನ್ನ ಪಾತ್ರವಿದೆ. ಈ ಪಾತ್ರವನ್ನು ಅನುಭವಿಸಲು ಅಥವಾ ಅಭಿನಯಿಸಲು ನಾವು ಈ ಭೂಮಿಗೆ ಬರುತ್ತೇವೆ ಮತ್ತು ನಮ್ಮ ಕರ್ಮದ ಅನುಸಾರ, ಸಂಕಲ್ಪಗಳ ಅನುಸಾರ ನಾವೆಲ್ಲರೂ ಮತ್ತೆ ಮತ್ತೆ ಜನ್ಮವನ್ನು ತೆಗೆದುಕೊಳ್ಳುತ್ತೇವೆ. ನಾವು ಈಗ ವಾಸಿಸುತ್ತಿರುವ ಜಗತ್ತನ್ನು ಭೌತಿಕ ಅಥವಾ ದೈಹಿಕ ಜಗತ್ತು ಎಂದು ಕರೆಯಲಾಗುತ್ತದೆ. ಏಕೆಂದರೆ ಇಲ್ಲಿ ಎಲ್ಲಾ ಜೀವಿಗಳು ಸ್ಥೂಲ, ದೈಹಿಕ ಅಥವಾ ಸ್ಪಷ್ಟ ರೂಪವನ್ನು ಹೊಂದಿವೆ. ಇದನ್ನು ನಾವು ಒಂದು ಕ್ಷೇತ್ರವೆಂದು ಸಹ ಭಾವಿಸಬಹುದು. ಇಲ್ಲಿ
ಕ್ರಿಯೆಯ ಅಥವಾ ಸಂಕಲ್ಪ ಬೀಜಗಳನ್ನು ಬಿತ್ತಲಾಗುತ್ತದೆ. ಅಲ್ಲಿ ಫಲ ಸಿಗುತ್ತದೆ. ಆ ಫಲದ ಅನುಸಾರ ಕೆಲವರಿಗೆ ಸುಖ, ಕೆಲವರಿಗೆ ದುಃಖದ ಅನುಭವವಾಗುತ್ತದೆ. ಇಲ್ಲಿ ವಿಜ್ಞಾನದ ಎಲ್ಲಾ ನಿಯಮಗಳು ಅನ್ವಯಿಸುತ್ತವೆ. ಇದು ಅಭಿವ್ಯಕ್ತಿ ಮತ್ತು ಅನುಭವದ ಜಗತ್ತು. ಈ ಭೌತಿಕ ಪ್ರಪಂಚದಿಂದಲೂ ಮೇಲೆ ನಮ್ಮ ಸೌರ ವ್ಯೂಹದ ಮತ್ತು ದೂರದ ಗ್ಯಾಲಕ್ಸಿಗಳ ವಿಶಾಲ ವಿಸ್ತಾರದ ಮಿತಿಗಳನ್ನೂ ಮೀರಿ ಭೌತಿಕ ಯಾವುದೇ ವಿಧಾನಗಳಿಂದ ತಲುಪಲಾಗದ ಅಥವಾ ಭೌತಿಕ ಇಂದ್ರಿಯಗಳಿಂದ ಅನುಭವಿಸಲಾಗದ, ಭೌತಿಕ ದೇಹದಿಂದ ಪ್ರವೇಶಿಸಲಾಗದ ಬೆಳಕಿನ ಪ್ರದೇಶವೊಂದಿದೆ. ಆಳವಾದ ಧ್ಯಾನ ಮತ್ತು ದೈವಿಕ ಅಂತರ್ಮುಖತೆಯ ಮೂಲಕ ಮಾತ್ರ ಈ ಪ್ರದೇಶವನ್ನು ಅಥವಾ ವತನವನ್ನು ನಾವು ಅನುಭವಿಸಬಹುದು. ಇದಕ್ಕೆ ಸೂಕ್ಷ್ಮ ವತನ ಅಥವಾ ಸೂಕ್ಷ್ಮ ಪ್ರಪಂಚ ಎಂದು ಕರೆಯುತ್ತಾರೆ. ಇದು ಶುದ್ಧ ಧನಾತ್ಮಕ ಪ್ರಕಾಶಕ ಶಕ್ತಿಯ ಮಧ್ಯಂತರ ಆಯಾಮವಾಗಿದೆ. ಇದರಲ್ಲಿ ನಾವು ನಮ್ಮ ಸ್ಥೂಲ ದೇಹದಿಂದ ಹೋಗಲು ಸಾಧ್ಯವಿಲ್ಲ. ಸೂಕ್ಷ್ಮ ಶರೀರದೊಂದಿಗೆ, ಬೆಳಕಿನ ಶರೀರದೊಂದಿಗೆ ಅಥವಾ ಆಭಾ ಮಂಡಲದ ಜೊತೆಗೆ ಹೋಗಬಹುದು. ಇಲ್ಲಿ ಸಂಕಲ್ಪಗಳ ಮೂಲಕ ವಾರ್ತಾಲಾಪವಾಗುತ್ತದೆ. ಇದೆಲ್ಲವನ್ನು ಮೀರಿ ಇನ್ನೊಂದು ಕ್ಷೇತ್ರವಿದೆ. ಪರಮಾತ್ಮ ಇರುವಂತಹ, ಪರಮಾತ್ಮನ ಸ್ವಯಂ ಇರುವಂತಹ ಕ್ಷೇತ್ರ ಅಥವಾ ವಾಸಸ್ಥಾನ, ಅದು ಮೂಲವತನ. ಇದನ್ನು ಆತ್ಮ ಪ್ರಪಂಚ ಎಂದಲೂ ಕರೆಯುತ್ತಾರೆ. ಇದು ಸಂಪೂರ್ಣ ನಿಶ್ಚಲತೆ, ಮೌನ ಮತ್ತು ಶಾಂತಿಯ ಅನಂತ ಆಯಾಮವಾಗಿದೆ. ಎಲ್ಲ ಆತ್ಮರ ಮೂಲ ನೆಲೆಯಾಗಿರುವುದರಿಂದ ಇದನ್ನು ಮೂಲವತನ ಎನ್ನುತ್ತಾರೆ. ನಾವೆಲ್ಲರೂ ಹಿಂದೆ ಸಂಪೂರ್ಣ ಪವಿತ್ರತೆ ಮತ್ತು ಸುಪ್ತ ಆನಂದದ ಮೂಲ ಸ್ಥಿತಿಯಲ್ಲಿ ಅಲ್ಲಿ ವಾಸಿಸುತ್ತಿದ್ದೆವು. ಧ್ಯಾನದ ಅತ್ಯುನ್ನತ ಪ್ರಜ್ಞೆಯ ಮೂಲಕ ಈ ಪರಮಧಾಮವನ್ನು ನಾವು ಅನುಭವಿಸಬಹುದು. ಪರಮಧಾಮದಲ್ಲಿ ಪರಮಾತ್ಮನಿಗೆ ಸಂಪರ್ಕ ಹೊಂದಿದ ಬಳಿಕ ಆನಂದ, ಜ್ಞಾನ, ಶಾಂತಿ, ಪ್ರೇಮ, ಸುಖ, ಪವಿತ್ರತೆ ಮತ್ತು ಶಕ್ತಿಯ ಕಿರಣಗಳು, ಸರ್ವಶಕ್ತಿಗಳು ನನ್ನ ಆತ್ಮನಲ್ಲಿ ತುಂಬಿಕೊಳ್ಳುತ್ತವೆ. ಎಲ್ಲರ ಆತ್ಮನಲ್ಲಿ ತುಂಬಿಕೊಳ್ಳುತ್ತವೆ. ಸಮಚಿತ್ತತೆ ಮತ್ತು ಪ್ರಬುದ್ಧ ಸ್ಪಷ್ಟತೆಯೊಂದಿಗೆ ಭೌತಿಕ ಜಗತ್ತಿನಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸಲು ಶಕ್ತಿಯನ್ನು ನೀಡುತ್ತದೆ. ಹಾಗಾಗಿ ನಾವೆಲ್ಲರೂ ಪರಮಧಾಮವನ್ನು ತಪ್ಪದೆ ಪ್ರತಿದಿನವೂ ನೆನಪಿಸಿಕೊಳ್ಳಬೇಕು. ಪರಮಾತ್ಮನನ್ನು ನೆನಪಿಸಿಕೊಳ್ಳಬೇಕು. ಬ್ರಹ್ಮಪುರಿ, ವಿಷ್ಣುಪುರಿ ಮತ್ತು ಶಂಕರಪುರಿ ಎಂದು ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಬಹುದು.
ಬ್ರಹ್ಮಪುರಿಯಲ್ಲಿ ನಾವು ಪರಮಾತ್ಮನನ್ನು ಬ್ರಹ್ಮನ ಮೂಲಕ ಸಂಪರ್ಕಿಸಿ ಸಂಕಲ್ಪಗಳ ಮೂಲಕ ನಮ್ಮ ಇಂಗಿತವನ್ನು ಅವರ ಜೊತೆ ಹಂಚಿಕೊಳ್ಳಬಹುದು. ಸೃಷ್ಟಿಯ ಸ್ಥಾಪನೆ, ಪಾಲನೆ ಮತ್ತು ವಿನಾಶ ಅಥವಾ ಪರಿವರ್ತನೆಯ ಕಾರ್ಯದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಂಕರರು ಪರಮಾತ್ಮನಿಗೆ ಸಹಯೋಗಿಗಳಾಗಿದ್ದಾರೆ. ಬ್ರಹ್ಮನಿಂದ ಸ್ಥಾಪನೆಯಾದರೆ ವಿಷ್ಣುವಿನಿಂದ ಪಾಲನೆ ಸಿಗುತ್ತದೆ ಮತ್ತು ಶಂಕರನಿಂದ ಕಲಿಯುಗಿ ಸೃಷ್ಟಿಯ ವಿನಾಶವಾಗಿ ಸತ್ಯುಗ ಸೃಷ್ಟಿಗೆ ಅಡಿಪಾಯವಾಗುತ್ತದೆ. ಈ ಎಲ್ಲ ಜ್ಞಾನವನ್ನು ತಿಳಿದುಕೊಂಡು ನಾವು ಆಧ್ಯಾತ್ಮಿಕದ ಇನ್ನೊಂದು ಹಂತವನ್ನು ತಲುಪಿದ್ದೇವೆ. ಓಂ ಶಾಂತಿ. ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ ಚಲಿಸಿದೆವು ದೂರ ವತನಕ್ಕೆ, ನಮ್ಮ ಮಧುರ ವತನಕ್ಕೆ, ನಮ್ಮ ಮಧುರ ವತನಕ್ಕೆ. ಸೂಕ್ಷ್ಮ ದೇವತೆ